ನಮಸ್ಕಾರ. ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ. ವಚನವು ಇಂತಿದೆ: ಭವಭವದಲ್ಲಿ ತೊಳಲಿ ಬಳಲಿ ತೆನ್ನ ಮನ ಆನೆ ವಿನಯ್ಯ, ಹಸಿದುಂಡಡೆ ಉಂಡು ಹಸಿವಾಯಿತು, ಇಂದು ನೀನೊಲಿದೆಯಾಗಿ ಎನಗೆ ಅಮೃತದ ಆಪ್ಯಾಯನವಾಯಿತು. ಇದು ಕಾರಣ ನೀ ನಿಕ್ಕಿದ ಮಾಯಿಗೆ ನಿನ್ನು ಮುಟ್ಟಿದೆನಾದಡೆ, ಆಣೆ ನಿಮ್ಮಾಣೆ ಚನ್ನಮಲ್ಲಿಕಾರ್ಜುನ. ಜನ್ಮ ಜನ್ಮಾಂತರದಲ್ಲಿ ತೊಳಲಿ ಬಳಲಿದ ಅವಸ್ಥೆಯನ್ನ ಇಲ್ಲಿ ನೆನೆದುಕೊಳ್ಳುತ್ತಾ ಒಡಲ ಸ್ಥಿತಿಯನ್ನ ನಿರೂಪಿಸುತ್ತಾಳೆ. ಒಡಲಿಗೆ ಒಂದು ಸಾರಿ ಹಸಿವಾದಾಗ ಅನ್ನ ಹಾಕಿದರೆ ಮತ್ತೆ ಅದಕ್ಕೆ ಹಸಿವೆ ಆಗದೇ ಇರುತ್ತದೆಯೇ? ಹಸಿದು ಉಂಡರೂ ಕೂಡ ಉಂಡು ಹಸಿವಾಗುವುದು ಪ್ರಕೃತಿಯ ಗುಣ. ದೇವರ ಒಲುಮೆ ಹೀಗಲ್ಲ. ಒಂದು ಸಾರಿ ಒಲುಮೆಗೆ ಪಾತ್ರರಾದರೆ ಅದು ಅಮೃತದ ಸುಖವನ್ನು ಕೊಡುತ್ತದೆ. ಇಂಥ ಸುಖಕರವಾದಂತಹ ಅನುಭವವನ್ನು ತೊರೆದು ಯಾರಾದರೂ ಮತ್ತೆ ಮಾಯೆಗೆ ಒಳಗಾಗಬಲ್ಲರೆ? ತಾನು ಚನ್ನಮಲ್ಲಿಕಾರ್ಜುನನ ಒಲುಮೆಗೆ ಪಾತ್ರಳಾಗಿ ಅಮೃತವನ್ನುಂಡ ಮೇಲೆ ಮಾಯೆ ಹಸಿವಿಗೆ ಒಳಗಾಗಲಾರೆ ಎಂದು ಪ್ರಮಾಣವನ್ನು ಮಾಡುತ್ತಾ ಇದ್ದಾರೆ ಅಕ್ಕ ಮಹಾದೇವಿಯವರು. ಭವಭವದಲ್ಲಿ ತೊಳಲಿ ಬಳಲಿ ತೆನ್ನ ಮನ ಆನೇವೇನಯ್ಯ, ಹಸಿದುಂದಡೆ ಉಂಡು ಹಸಿವಾಯಿತು, ಇಂದು ನೀನೊಲಿದೆಯಾಗಿ ಎನಗೆ ಅಮೃತದ ಆಪ್ಯಾಯನವಾಯಿತು. ಇದು ಕಾರಣ ನೀ ನಿಕ್ಕಿದ ಮಾಯಿಯನ್ನಿನ್ನು ಮುಟ್ಟಿದೆನಾದಡೆ, ಆಣೆ ನಿಮ್ಮಾಣೆ ಚನ್ನಮಲ್ಲಿಕಾರ್ಜುನ, ಆಣೆ ನಿಮ್ಮಾಣೆ ಚನ್ನಮಲ್ಲಿಕಾರ್ಜುನ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.